ವಾತಾವರಣ ಇದ್ದು ಕೋಳಿ ಕೂಗೋಕ್ಕೆ ಮುಂಚೆ ಮುಖ ತೊಳ್ಕೊಂಡು ನಾನು ನಮ್ಮ ಮನೆಯವರು ನನ್ನ ಮಗ 3 ಜನನೂ ಎಲ್ಲ ಹೊರಡಬೇಕು ಅಂತೇಳಿ ಹೊರಟ್ವಿ. ಬೆಳಗ್ಗೆ ಇನ್ನೂ ಸೂರ್ಯೋದಯ ಆಗಿರಲಿಲ್ಲ. ಆ ಟೈಮಿಗೆ ನೋಡಿ ಈ ರಸ್ತೆ ನಿಮಗೆ ಸಾಮಾನ್ಯ ಗೊತ್ತಿರುತ್ತೆ. ಎಡಗಡೆಗೆ ತಿರುಗಿಕೊಂಡ್ರೆ ನಿಮಗೆ ಬೆಟ್ಟ ಸಿಗುತ್ತೆ, ನಾಮಚಿಲುಮೆ ಮತ್ತು ದೇವರಾಯನ ದುರ್ಗ. ಹಾಗೆ ಮುಂದೆ ಹೋದರೆ ನಮ್ಮ ರಸ್ತೆ ಹಂಗೆ ಸಾಗ್ತಾಯಿತ್ತು. ಇಲ್ಲಿನ ವಾತಾವರಣಗಳು ಹಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಬಲಭಾಗಕ್ಕೆ ಇದು ಒಳ್ಳೆ ಕೆರೆ ಇದೆ. ಈ ಕೆರೆ ವ್ಯೂ ಹೆಂಗಿರುತ್ತೆ ಅಂದರೆ ಬೆಳಗ್ಗಿನ ಜಾವನೇ ಹೋಗಬೇಕು, ಅಷ್ಟು ಚೆನ್ನಾಗಿರುತ್ತೆ. ತಂಪಾದ ವಾತಾವರಣ ಇರ್ತದೆ. ಒಳ್ಳೆ ಗಿಡ ಬಳ್ಳಿ ಮರ ಹಸಿರು ಇದೆಲ್ಲ ಸವಿಯೋಕ್ಕೆ ಒಂಥರ ಚೆಂದ. ಬಟ್ ಈ ಶನಿವಾರ ಭಾನುವಾರ ಅಂತೂ ಭಾಳ ವೆಹಿಕಲ್ಸ್ಗಳಿರುತ್ತೆ. ಬಟ್ ನಾವು ಭಾನುವಾರ ಹೋಗಿರಲಿಲ್ಲ, ಸೊ ಹಂಗಾಗಿ ರಸ್ತೆ ಖಾಲಿನೇ ಇತ್ತು. ನೋಡಿ ಇಲ್ಲಿ ಒಂದು ಬ್ರಿಡ್ಜು ಕಟ್ಟಿದ್ದಾರೆ. ಏನಪ್ಪ ಅಂದರೆ ಇದು ನೀರು ಹೋಗೋದಕ್ಕೆ ಅಂತ ಮೇಲ್ಸೇತುವೆ ಅಂದರೆ ನಾಲೆ ಅಂತಾರೆ. ಈ ನಾಲೆ ಏನಕ್ಕೆ ಅಂದರೆ ಎತ್ತಿನಹೊಳೆ ಹೋಗ್ತಾಯಿದೆ. ಎತ್ತಿನಹೊಳೆ ನೀರು ಹೋಗೋದಕ್ಕೆ ಅಂತೇಳಿ ಬ್ರಿಡ್ಜ್ ಕಟ್ಟಿ ಬ್ರಿಡ್ಜ್ ಮೇಲೆ ನೀರು ಬಿಡ್ತಾರೆ ಲೆಕ್ಕ ಹಾಕಿ. ಬಟ್ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಒಂದು ಒಳ್ಳೆ ಜಾಗ ಹೊಸ್ದಾಗಿ ತೆಗೆದಿದ್ರು ಅವ್ರ ಅಂಗಡಿ. ಕಾಫಿನೂ ಚೆನ್ನಾಗಿ ಕೊಟ್ಟರು, ಚೆನ್ನಾಗಿ ವಿಚಾರಿಸಿದ್ರು, ಚೆನ್ನಾಗಿ ಮಾತಾಡಿದ್ವಿ. ಅವ್ರನ್ನೂ ಪರಿಚಯ ಮಾಡಿಕೊಂಡ್ವಿ. ನೋಡಿ ಒಳ್ಳೆ ಬೋಲ್ಡ್ ಹಾಕಿದ್ದಾರೆ, ಜನಕ್ಕೆ ಗೊತ್ತಾಗಂಗೆ. ಅಣ್ಣ ಒಳ್ಳೆ ಕಾಫಿ ಮಾಡಿಕೊಟ್ಟಿದ್ದಾರೆ ಬೆಳಗ್ಗೆ ಚಳಿಗೆ. ಇನ್ನೂ ಸೂರ್ಯೋದಯನೇ ಆಗಿಲ್ಲ, ಅಣ್ಣ ಅಂಗಡಿ ತೆಗೆದ್ರು. ಅಣ್ಣ ನಿಮ್ಮ ಹೆಸರು? ಶರಣ್. ಅವರು ಟ್ರಾವೆಲ್ಸ್ ನಡೆಸ್ತಾರೆ ಮತ್ತು ಟೀ ಅಂಗಡಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಫಿ ಮಾಡಿಕೊಟ್ರು ನನಗೆ. ಈ ರಸ್ತೆನಲ್ಲಿ ಹೋದರೆ ಇಲ್ಲಿ ಕಾಫಿ ಕೊಡ್ರಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅಷ್ಟೇ ಚೆನ್ನಾಗಿತ್ತು. ಅಂಗಡಿ ಹೆಸರು ಚೆರ್ರಿ ಟೀ ಸ್ಟಾಲ್ ಅಂತೇಳಿ, ಚರಣ್ ಅಂತೇಳಿ ಅವ್ರ ಹೆಸರು. ಅವ್ರು ಪರಿಚಯ ಮಾಡಿಕೊಂಡ್ರಿ, ತುಂಬ ಖುಷಿ ಆಯಿತು ನಮಗೂ. ಟೀ ಅಂಗಡಿ ಅಣ್ಣಂಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹಂಗೆ ಮುಂದುವರಿಸಿದ್ರೆ. ಇದು ಹೆಂಗೆ ಅಂದರೆ ಈ ರಸ್ತೆ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ. ಮೈಸೂರು ಭಾಗದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹೆಂಗೋ, ನಮ್ಮ ಮಧುಗಿರಿ ರಸ್ತೆಯಲ್ಲಿ ಈ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಅಷ್ಟು ಚಿರಪರಿಚಿತ ಇರುತ್ತೆ. ಯಾಕೆಂದರೆ ಗೊರವನಹಳ್ಳಿ ಲಕ್ಷ್ಮೀ ದೇವಿ ಅಂದರೆ ಎಲ್ರಿಗೂ ಫೇಮಸ್ಸು, ಎಲ್ರಿಗೂ ಗೊತ್ತಿರುತ್ತೆ. ಆ ಮಹಾತಾಯಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಹಂಗೆ ಮುಂದೆ ಸಾಗಿದ್ವಿ. ಸೊ ಮುಂದೆ ಸಾಗಿದ್ರೆ ಕೊರಟಗೆರೆ ಮಹಾನಗರಕ್ಕೆ ಸ್ವಾಗತ. ಮೇಬಿ ಮಹಾನಗರ ಅಂತ ಹೇಳಿದ್ದೀನಿ, ನಗರನೋ ಗೊತ್ತಿಲ್ಲ, ಬಟ್ ನಗರ ಇದು. ಇಲ್ಲಿಂದ ಬಲಗಡೆ ತಿರುಗಿದ್ರೆ ಮತ್ತು ರಿಂಗ್ ರೋಡ್ ಥರ ಇದು, ಔಟ್ರ್ ರಿಂಗ್ ರೋಡು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ರೋಡು. ಅಷ್ಟೇ, ಮೊದಲೆಲ್ಲ ಕೊರಟಗೆರೆ ಒಳಗಡೆ ಹೋಗಬೇಕಿತ್ತು. ಔಟ್ರ್ ರಿಂಗ್ ರೋಡ್ ಮಾಡೋದು ಭಾಳ ಅನುಕೂಲ ಆಗಿದೆ. ಹಾಗೆ ಮುಂದೆ ಹೋದರೆ ಇಲ್ಲಿ ಶಿಪ್ನವರು ರಸ್ತೆ ಪಕ್ಕದಲ್ಲಿ 2 ಕಡೆ ಇಕ್ಕೆಲೆಗಳಲ್ಲೂ ಸಹ ಒಳ್ಳೆ ಪಾರ್ಕ್ ಥರ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಈ ರಸ್ತೆಯಲ್ಲಿ ಹೋಗೋರು ಒಂದು 5 ನಿಮಿಷ 10 ನಿಮಿಷ ನಿಲ್ಲಿಸ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿನ ವಾತಾವರಣ ತಂಪು ಗಾಳಿ ಅದು, ಮತ್ತು ಅಲ್ಲಿನ ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಕಲರವ ಪಾರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ, ಚೆನ್ನಾಗಿ ಮೇಂಟೆನೆನ್ಸ್ ಸಹ ಮಾಡಿದ್ದಾರೆ. ಇದು ಬಿದರಕೆರೆ ಅಂತ ಹೇಳಿ. ಈ ಕಡೆ ರಸ್ತೆಯಲ್ಲಿ ಹೋಗೋರು ಇಲ್ಲೊಂದು 5 ನಿಮಿಷ ರೆಸ್ಟ್ ಮಾಡ್ಬೋದು, ತುಂಬ ಒಳಿತು. ಹಾಗೆ ಮುಂದೆ ಹೋದರೆ ಮುಂದೆ ನೋಡಿ, ಇದು ಹಸಿರು ಬಣ್ಣದ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಕರ್ನಾಟಕ ಬಾರ್ಡ್ರ್ ಎಂಡ್ ಆಗುತ್ತೆ. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಈ ನೀಲಿ ಬಣ್ಣದ ಬೋರ್ಡ್ ಕಾಣಿಸುತ್ತಲ್ಲ, ಅಲ್ಲಿಂದ ಮತ್ತೆ ಆಂಧ್ರ ಪ್ರದೇಶದ ಗಡಿ, ಆಂಧ್ರದ ಗಡಿ ನೋಡಿ. ಇದು ಎಂಟ್ರಿ ಆಗಿದೆ ಆಂಧ್ರ ಗಡಿ. ಹಂಗೆ ಮುಂದಕ್ಕೆ ಹೋದರೆ ಮುಂದೆ ಒಂದು ಲೆಫ್ಟ್ ಸೈಡಲ್ಲಿ ವೈಕುಂಠ ಮಹಾದ್ವಾರ ಅಂತ ಏನೋ ಇದೆ. ಸಮಥಿಂಗ್ ನಾನು ಓದಿದೆ, ಅದು ನೆನಪಿಲ್ಲ. ಬಟ್ ಅಲ್ಲೊಂದು ದೇವಸ್ಥಾನ ಇದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಹೋದರೆ ಅಲ್ಲೂ ಹೋಗಬೇಕು. ಅದು ಬಿಟ್ಟು ಇದು ಆಂಧ್ರ ಜಾಯ್ನ್ ಆದ್ವಿ ನಾವು. ಅಲ್ಲಿಂದ ಮುಂದಕ್ಕೆ ಹೋದರೆ ಇದು ಮಡಕ್ಷಿರ ಸರ್ಕಲ್ಲು. ನಾವು ಇಲ್ಲಿಂದ ಎಡಬದಿಗೆ ಪ್ರಯಾಣ ಬೆಳೆಸಬೇಕು. ನೋಡಿ ಇದೇ ರಸ್ತೆ ಎಡಗಡೆಗೆ ಇಲ್ಲೊಂದು ಸ್ಟ್ಯಾಚ್ಯೂ ಇದೆ. ಇವರು ಆಂಧ್ರದಲ್ಲಿ ತುಂಬ ಹೆಸರುವಾಸಿ ಇವರು. ಇದು ಮಡಕ್ಷಿರ ಬೆಟ್ಟ, ಇದು ಮಧ್ಯಭಾಗದಲ್ಲಿದೆ ಮಡಕ್ಷಿರದಲ್ಲಿ. ಸೊ ಅಲ್ಲಿಂದ ಹಂಗೆ ಮುಂದಕ್ಕೆ ಹೋದ್ವಿ. ನಮ್ಮ ಪ್ರಯಾಣ ಮುಂದುವರಿಸ್ತಾ ಅಲ್ಲೊಂದು ಇವರು ಕದಿರೇಪಲ್ಲಿ ಅಂತ ಹೇಳಿ ಆಂಧ್ರ, ಇಲ್ಲಿ ತಿಂಡಿ ಮಾಡೋಣ ಅಂತೇಳಿ ನಿಲ್ಲಿಸಿದ್ವಿ. ನೋಡಿ ಇಲ್ಲಿ ನೀರು, ಕುಡಿಯೋ ನೀರಿನ ವ್ಯವಸ್ಥೆ, ವಾಟ್ರ್ ಫಿಲ್ಟ್ರ್ ಇರುತ್ತಲ್ಲ, ಫಿಲ್ಟ್ರ್ ನೀರನ್ನ ಈ ಥರ ಸಪ್ಲೈ ಮಾಡ್ತಾರೆ ಎಲ್ಲ ಮನೆಗಳಿಗೆ, ಹೋಟೆಲ್ಗಳಿಗೆ. ನೋಡಿ ಈ ಸಣ್ಣ ಹೋಟ್ಲಲ್ಲಿ ಟಿಫನ್ ತೊಗೊಂಡ್ವಿ, ತುಂಬ ಚೆನ್ನಾಗಿ ಕೊಟ್ಟರು. ಇದು ಅಲ್ಲಿ ತಿನ್ನೋಕ್ಕೆ ನಮಗೆ ಜಾಗ ಸರೋಗಲಿಲ್ಲ ಅಂಥೇಳಿ ಮುಂದೆ ಹಾಗೆ ಹೋಗಿ ಒಂದೊಳ್ಳೆ ಸರ್ಕಲಲ್ಲಿ ಆಂಜನೇಯ ದೇವಸ್ಥಾನ ಸ್ಟ್ಯಾಚ್ಯೂ ಇತ್ತು, ಅಲ್ಲಿ ಕಾರ್ ಸೈಡ್ಗೆ ಹಾಕ್ಬಿಟ್ಟು ಟಿಫನ್ ಬಾರ್ಸೋಣ ಅಂತ ತೆಗೆದ್ವಿ. ತುಂಬ ಚೆನ್ನಾಗಿ ಕೊಟ್ಟಿದ್ದು ತಿಂಡಿ. ಪೂರಿ, ದೋಸೆ ಮತ್ತು ರೈಸ್ ಬಾತು, ಉದ್ದಿನ ವಡೆ ತೊಗೊಂಡಿದ್ವಿ. ಬರೀ 130 ರೂಪಾಯಿ ತೊಗೊಂಡಿದ್ವಿ. ಭಾಳ ಖುಷಿ ಆಯಿತು.
ತಿಂದ್ಬಿಟ್ಟು ಕುಗ್ತಿತ್ತಲ್ಲ, ಅದಕ್ಕೆ ಸುಮ್ಮನೆ ತಮಾಷೆ ಮಾಡೋಣ ಅಂತೇಳಿ ಅಲ್ಲಿರೋ 3 ಜನ ಅಂಕಲ್ ಮಾತಾಡಿಸ್ದೆ. ಅವ್ರು ಅರ್ಧ ತೆಲುಗು ಅರ್ಧ ಕನ್ನಡ, ನನಗೂ ಅರ್ಥ ಆಯಿತು. ಅರ್ಥ ಮಾಡ್ಕೊಂಡು ಮಾತಾಡಿಸ್ಕೊಂಡು ವಾಪಸ್ಸು ಮತ್ತು ನಮ್ಮ ಕೆಲಸ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಈ ಬುರ್ಜು ಸಿಕ್ತು. ಮತ್ತು ಮಡಗಶಿರಕ್ಕೆ ವಾಪಸ್ ಬಂದಾಗ ಈ ಬುರ್ಜು ಕಾಣಿಸ್ತು ನನಗೆ. ನೋಡೋಣ ಅಂತೇಳಿ ಮೇಲ್ಕೆ ಹತ್ತದೆ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇದು. ಮಡಗಶಿರಕ್ಕೆ ಹೋದರೆ ಇನ್ನೊಂದು ಸಲ ಹೋಗ್ಬಿಟ್ಟು ಮೇಲ್ಕೆ ಹತ್ಬಿಟ್ಟು ಬನ್ನಿ. ತುಂಬ ವ್ಯೂ ಪಾಯಿಂಟು ಸಿಟಿ ಮಧ್ಯದಲ್ಲಿರೋದ್ರಿಂದ ನೋಡಿ, ಮೇಲ್ಕೆ ಹತ್ತಿದ್ರೆ ಸಿಟಿ ಈ ಥರ ಕಾಣಿಸುತ್ತೆ ಕೆಳಗಡೆ. ನನ್ನ ಕಾರಲ್ಲಿ ನಿಲ್ಲಿಸಿದ್ದೀನಿ. ನೋ ಪಾರ್ಕಿಂಗಲ್ಲಿ ಹಾಕಿದೆ, ಬಟ್ ಭಯ ಇತ್ತು. ಏನು ಮಾಡ್ತೀರ, ವಿಧಿ ಇಲ್ಲ, ಪಾರ್ಕಿಂಗ್ ಸಮಸ್ಯೆ. ಹಾಕ್ಬಿಟ್ಟು ಹೋದರೆ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಮತ್ತು ಈ ಬುರ್ಜ್ ಹತ್ತಿದ್ಮೇಲೆ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ. ಆ ಬೆಟ್ಟ ಇದು ಮಡಗಶಿರ ಬೆಟ್ಟ ಅಂಥೇಳಿ. ಅಲ್ಲಿ ಮೇಂಟೆನೆನ್ಸು ಚೆನ್ನಾಗಿ ಮಾಡಿದ್ದಾರೆ, ಸುತ್ತ ಪಾರ್ಕು ಎಲ್ಲ. ಸೊ ಅದನ್ನು ನೋಡಿ ಇಳ್ಕೊಂಡು ವಾಪಸ್ ಬರ್ತಾ ಹಂಗೆ ಅಣ್ಣನ ಹತ್ರ ನೇರಳೆ ಹಣ್ಣು ತೊಗೊಂಡು ಒಂದು 3-4 ಕೆ ಜಿ, ತುಂಬ ಕಡಿಮೆ ರೇಟಲ್ಲೆಲ್ಲ 100-120 ರೂಪಾಯಿ ಎಲ್ಲ ಕೆ ಜಿ ಸಿಗುತ್ತೆ. ಹಣ್ಣು ತೊಗೊಂಡು ಮತ್ತೆ ವಾಪಸ್ಸು ನಾವು ಬಂದಿದ್ದು. ಮತ್ತೆ ವಾಪಸ್ ಬರ್ತಾ ನಾವು ಮತ್ತೆ ಮಧುಗಿರಿ ಮೇಲೆ ಬರಬೇಕಿತ್ತು. ಮಧುಗಿರಿ ಏಷ್ಯಾದ ಏಕಶಿಲಾ ಬೆಟ್ಟ. ಭಾಳ ಕಠಿಣವಾದ ಬೆಟ್ಟ ಇದು ಹೇಳೋಕ್ಕೂ ಅಸಾಧ್ಯ. ನಾವು ಒಂದು ಸಲ ಹತ್ತಿದ್ವಿ ಅಷ್ಟೇ. ಇತ್ತೀಚೆಗೆ ಅಲ್ಲೇ ಸ್ಥಳೀಕರೊಬ್ಬರು ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಹಾಕ್ಕೊಂಡ್ರೆ ಅವರು 100 ಸಲ ಹತ್ತಿ ಇಳಿದಿದ್ರಂತೆ ಈ ಬೆಟ್ಟಕ್ಕೆ. ಮತ್ತು ಅವ್ರ ಮಕ್ಕಳು ಒಬ್ಬರು 50 ಸಲ, ಒಬ್ಬರು 25 ಸಲ, ಅವ್ರ ಮಿಸ್ಸಸ್ 75 ಸಲ ಹತ್ತಿ ಇಳಿದಿದ್ದಾರಂತೆ. ಇಷ್ಟು ಕಠಿಣವಾದ ಬೆಟ್ಟನ ಎಷ್ಟು ಕಷ್ಟಪಟ್ಟಿದಾರೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದು ಸನ್ಮಾನ ಮಾಡಿದರು, ಅದು ಸಹ ನಾನು ಕೇಳ್ಪಟ್ಟೆ. ತುಂಬ ವಿಶೇಷವಾದ ಬೆಟ್ಟ ಇದು. ಅಷ್ಟು ಚೆನ್ನಾಗಿರುತ್ತೆ. ಮಧುಗಿರಿಗೆ ಹೋದರೆ ನೀವು ಒಂದು ಸಲ ಬೆಟ್ಟ ಹತ್ತಿ ಬನ್ನಿ. ಮತ್ತು ಅದೇ ಮಧುಗಿರಿಯಲ್ಲಿ ಯಾವುದೇ ಗ್ರಾಮಕ್ಕೆ ಹೋದ್ರೂ ಸಹ ಗ್ರಾಮ ದೇವತೆ ಅಂತ ಇರ್ತಾರೆ. ಈ ಮಧುಗಿರಿನಲ್ಲಿ ದಂಡಿನ ಮಾರಮ್ಮ ಅಂಥೇಳಿ ಶಕ್ತಿ ದೇವತೆ, ಮತ್ತು ತುಂಬ ಪವರ್ಫುಲ್ಲು ನಾಡದೇವಿ ಥರ. ಅಷ್ಟು ಚೆನ್ನಾಗಿ ದೇವಸ್ಥಾನ ಇದೆ. ಮತ್ತು ಅಲ್ಲಿ ತುಂಬ ಜನ ಸೇರಿಸ್ತಾರೆ. ಶುಕ್ರವಾರ ಮಂಗಳವಾರ ಅಂದರೆ ಜಾತ್ರೆ ಥರ. ನಮ್ಮ ಕಡೆ ಎಲ್ಲ ವರ್ಷಕ್ಕೊಂದು ಸರಿ ಜಾತ್ರೆ ಮಾಡಿದ್ರೆ, ಇಲ್ಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿಗಳು ಜಾತ್ರೆ ಥರನೇ ಜನ ಸೇರಿರ್ತಾರೆ. ಇದು ನೋಡಿದ್ವಿ, ತಾಯಿ ದರ್ಶನ ಮಾಡಿದ್ವಿ, ನಮಗೂ ಆಶೀರ್ವಾದ ಸಿಕ್ತು ಅಂದ್ಕೊಂಡ್ವಿ. ಸೊ ಇವತ್ತಿನ ಇಷ್ಟು ಬ್ಲಾಗ್ ಮಾಡ್ತಾ ನನ್ನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಹೀಗೆ ನೋಡ್ತಾರೆ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್.